ಪ್ರೀತಿಯ ಗೆಳೆಯರೆ, ಯಾವ ಆಹಾರ ಪದಾರ್ಥ ತಿನ್ನೋದ್ರಿಂದ ನಿಮ್ಮ ಆರೋಗ್ಯ ಹಾಳಾಗ್ತಿ ನಿಮ್ಗೆ ಗೊತ್ತಾ? ಈ ಪೂರ್ತಿ ವಿಡಿಯೋ ನೋಡಿ ನಿಮಗೆ ಆಶ್ಚರ್ಯ ಆಗುತ್ತೆ, ಏನಪ್ಪ ನಮ್ಮ ಆರೋಗ್ಯ ಇಂಥ ಆಹಾರಗಳಿಂದ ನಾಶ ಆಗ್ತಿದೆಯಾ ಅಂತ. ನಿಮ್ಮ ಆರೋಗ್ಯ ಚೆನ್ನಾಗಿರಬೇಕು, ಜೈಸ ಅನ್ ಜೈಸ ಮನ್ ಅಂತ ಹೇಳ್ತಾರೆ ಅಲ್ವಾ. ನಿಮ್ಮ ಅನ್ನ ಏನು ತಿಂತ ನಿಮ್ಮ ಮನಸ್ಸು ಕೂಡ, ನಿಮ್ಮ ದೇಹ ಕೂಡ, ನಿಮ್ಮ ಆರೋಗ್ಯ ಕೂಡ. ಹಾಗಾಗಿ ಯಾವ 5 ಆಹಾರ ಪದಾರ್ಥಗಳು ನಿಮ್ಮ ಆರೋಗ್ಯವನ್ನು ನಿಮ್ಗೆ ಗೊತ್ತಿಲ್ಲದೇ ಸೈಲೆಂಟಾಗಿ ಡಿಸ್ಟ್ರಾಯ್ ಮಾಡ್ತಿದೆ ಗೊತ್ತಾಗಿದ್ದಾರೆ. ನಿಮಗೆ ಡಯಾಬಿಟೀಸ್ ಇರ್ಬೋದು, BP ಇರ್ಬೋದು, ಶುಗರ್ ಇರ್ಬೋದು, ಕೊಲೆಸ್ಟ್ರಾಲ್ ಇರ್ಬೋದು, ಒಬ್ಯಾಸಿಟಿ ಇರ್ಬೋದು. ಯಾವ ಆಹಾರ ಪದಾರ್ಥಗಳು ನಿಮಗೆ ತೊಂದರೆ ಕೊಡ್ತಾ ಇದೆ, ಯಾಕೆ ತೊಂದರೆ ಕೊಡ್ತಿದೆ, ಸೈಂಟಿಫಿಕ್ ರೀಸನ್ಸ್ ಏನು, ಏನೇ ಅದರಲ್ಲಿ ತೊಂದರೆ ಕೊಡುವಂತಹ ಹಾನಿಕಾರಕ ಪದಾರ್ಥಗಳಿದೆ ಅನ್ನೋದಂತನೂ ಜೊತೆಗೆ ಅದನ್ನು ಬಿಟ್ಟು ಒಳ್ಳೆ ಆಹಾರ ಪದಾರ್ಥ ಯಾವ್ದು ತೊಗೊಳ್ಬೇಕು ಅಂತ ಬದಲು ಸಬ್ಸ್ಟಿಟ್ಯೂಟ್ ಅಂತ ಕೂಡ ಹೇಳ್ತೀನಿ. ಪೂರ್ತಿ ವಿಡಿಯೋ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮರೆತು ಸಬ್ಸ್ಕ್ರೈಬ್ ಮಾಡಿ. ಇಲ್ಲ, ನಂಬರ್ 1 ಕಲ್ಪ್ರಿಟ್ಟು, ಸೈಲೆಂಟ್ ಕಿಲ್ಲರ್ ಅಂತೀವಿ. ಯಾವ್ದು ಹೇಳಿ? ನಿಮ್ಮ ಪ್ರೊಸೆಸ್ಡ್ ಫುಡ್ಸ್. ನಿಮ್ಮ ಪ್ಯಾಕೇಜ್ ಮಾಡಿರುವಂಥ ಚಿಪ್ಸ್ ಇರ್ಬೋದು, ಅಥವಾ ಫಿಂಗರ್ ಚಿಪ್ಸ್ ಇರ್ಬೋದು, ಅಥವಾ ನಿಮ್ಮ ಪ್ಯಾಕಲ್ಲಿ ಮಾಡುವಂಥ ಐಟಮ್ಸ್ ಬರ್ತವೆ ನೋಡಿ ಅಲ್ವಾ. ಎಲ್ಲೋ ಪ್ಯಾಕೇಜ್ ಮಾಡಿರ್ತಾರೆ, ಎಲ್ಲೋ ಮ್ಯಾನುಫ್ಯಾಕ್ಚರ್ ಯಾವುದೋ ಫ್ಯಾಕ್ಟ್ರಿ ಮಾಡಿರ್ತಾರೆ, ನಿಮ್ಗೆ ತಂದು ಎಲ್ಲೋ ಮಾರಾಟ ಮಾಡ್ತಾರೆ. ಅದಕ್ಕೇನಾಗ್ತಾರೆ? ಪ್ರಿಸರ್ವೇಟಿವ್ ಹಾಕ್ತಾರೆ. ನ್ಯಾಚುರಲ್ ನಿಮಗೆ ಫ್ರೆಶ್ ಆಗಿರಲ್ಲ ಅದು ಅಲ್ವಾ. 2 ಮಿನಿಟ್ಕ ನೂಡಲ್ಸ್ ಇರ್ಬೋದು, ಸೊ ನಿಮ್ಮ ಫ್ರೋಝನ್ ಫುಡ್ಸ್ ಇರ್ಬೋದು, ಇವೆಲ್ಲ ಏನಾಗುತ್ತೆ, ಎಲ್ಲೋ ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ. ಅದನ್ನು ಲಾಂಗ್ ಟರ್ಮ್ ಶೆಲ್ಫ್ ಲೈಫ್ ಅದನ್ನು ಕಾಪಾಡೋಕ್ಕೆ ಅಂತ ಏನು ಮಾಡ್ತಾರೆ, ಪ್ರಿಸರ್ವೇಟಿವ್ಸ್ ಆ್ಯಡ್ ಮಾಡ್ತಾರೆ. ಸೊ ನ್ಯಾಚುರಲಾಗಿ ಅದರಲ್ಲಿ ಕೆಮಿಕಲ್ಸ್ ಆ್ಯಡ್ ಆಗಿರುತ್ತಲ್ವಾ. ಸೊ ಚಿಪ್ಸ್ ಇರ್ಬೋದು, ಇನ್ಸ್ಟೆಂಟ್ ನೂಡಲ್ಸು, ಫ್ರೋಝನ್ ಸ್ನ್ಯಾಕ್ಸು, ಪ್ಯಾಕೇಜ್ ಕುಕ್ಕೀಸ್ ಅಂತ ಬರುತ್ತೆ. ಲಿಸ್ಟ್ ಗೋಸ್ ಆನ್. ಈ ಥರ ಎಷ್ಟೊಂದು ದೊಡ್ಡ ಲಿಸ್ಟ್ ಇದೆ. ಅದು ನಿಮಗೆ ಕನ್ವೀನಿಯೆಂಟು ಭಾಳ ತಿನ್ನೋಕ್ಕಲ್ವಾ. ಅದು 2 ನಿಮಿಷದಲ್ಲಿ ಚಕ್ಕನ್ ಮಾಡ್ಕೊಂಡು ತಿನ್ಬಿಡ್ಬೋದು. ಅದು ಎಲ್ಲೋ ಟ್ರಿಪ್ ಹೋಗಿರ್ತಾರೆ, ಚಕ್ಕನ್ ಚಿಪ್ಸ್ ತೊಗೊಂಡು ತಿನ್ಬಿಡ್ಬೋದು. ಕನ್ವೀನಿಯೆಂಟು ಭಾಳ, ಆದರೆ ನಿಮ್ಮ ಆರೋಗ್ಯಕ್ಕೆ ಅಷ್ಟೇ ಮಾರಕ. ಅದನ್ನು ನೆನ್ಪಿಟ್ಕೊಳ್ಳಿ. ಏನಕ್ಕೆ ಡಾಕ್ಟ್ರೆ ಈ ಥರ ಫುಡ್ಸ್ ಮಾರಕ ಅಂದರೆ ನಿಮಗೆ ಒಂದು ಹೇಳ್ದಂಗೆ ನಾವು ಪ್ರಿಸರ್ವೇಟಿವ್ಸ್ ಆ್ಯಡ್ ಮಾಡಿರ್ತಾರೆ. ಸೊ ಪ್ರಿಸರ್ವೇಟಿವ್ಸ್ ನಿಮ್ಗೆ ಗೊತ್ತಿದೆ, ಕೆಮಿಕಲ್ಸು. ಹಾಗಾಗಿ ದೇಹಕ್ಕೆ ಅದು ಡೆಫಿನೆಟಾಗಿ ಮಾರಕ. ಜೊತೆಗೆ ಇವು ನಿಮ್ಮ ಗ್ಲುಕೋಸ್ ಲೆವೆಲನ್ನು ಬೇಗ ರೈಸ್ ಮಾಡಿಬಿಡುತ್ತೆ. ಅವಕ್ಕೆಲ್ಲ ಹೈ ಗ್ಲೈಸಿಮಿಕ್ ಇಂಡೆಕ್ಸ್ ಇರುತ್ತೆ. ಚೆಕ್ಕಂತ ನಿಮ್ಮ ಗ್ಲೂಕೋಸ್ ಲೆವೆಲ್ ಜಾಸ್ತಿ ಆಗಿಬಿಡುತ್ತೆ. ಸೊ ಗ್ಲೂಕೋಸ್ ಲೆವೆಲ್ ಜಾಸ್ತಿ ಆದ ತಕ್ಷಣ ಏನಾಗುತ್ತೆ, ಒಬೆಸಿಟಿ ಕಾರಣ ಆಗುತ್ತೆ. ಡಯಾಬಿಟೀಸ್ಗೆ ತೊಂದರೆ, ಡಯಾಬಿಟೀಸ್ ಬರೋಕ್ಕೂ ಕಾರಣ ಆಗ್ಬೋದು. ಜೊತೆಗೆ ನಿಮ್ಗೆ ಒಬೆಸಿಟಿ, ಎಕ್ಸಸ್ ಏನು ಶುಗರ್ ಇರುತ್ತಲ್ಲ, ಅದು ಒಬೆಸಿಟಿಯಾಗಿ ಕನ್ವರ್ಟ್ ಆಗುತ್ತೆ ಅಲ್ವಾ. ಬಾಡಿ ಸ್ಥೂಲಕಾಯ ಆಗುತ್ತೆ, ಒಬೆಸಿಟಿ ಆಗುತ್ತೆ. ಒಬೆಸಿಟಿ ಬಂದರೆ ನಿಮ್ಗೆ ಗೊತ್ತು, ಎಲ್ಲ ರೀತಿಯ ಕಾಯಿಲೆಗಳು ಬರ್ತಾನೆ. ಯಾವಾಗಲೂ ಹೇಳ್ತಿದ್ದೆ ನಾನು ವಿಡಿಯೋದಲ್ಲಿ. ಒಬೆಸಿಟಿ ಇದ್ದಷ್ಟು, ಸ್ಥೂಲಕಾಯ ಇದ್ದಷ್ಟು ಎಲ್ಲ ಕಾಯಿಲೆಗಳಿಗೂ ನಿಮಗೆ ಇನ್ವಿಟೇಷನ್ ಕೊಟ್ಟಾಗೆ ಅಲ್ವಾ. ದೊಡ್ಡ ಗ್ರ್ಯಾಂಡ್ ಪಾರ್ಟಿ ಅರೇಂಜ್ ಮಾಡಿದ್ದೀನಪ್ಪ, ಬಂದು ಎಂಜಾಯ್ ಮಾಡ್ಕೊಂಡು ಹೋಗಿ ಅಂತ. ಎಲ್ಲ ಕಾಯಿಲೆಗಳು, ಡಯಾಬಿಟೀಸ್ ಇರ್ಬೋದು, ಹೈಪರ್ ಟೆನ್ಷನ್ ಇರ್ಬೋದು, ನಿಮಗೆ ನಾನು ಆರ್ಥೋಪೆಡಿಕ್ ಸರ್ಜನ್ನು, ಬೆನ್ನೋವು ಇರ್ಬೋದು, ಮಂಡಿ ನೋವು ಇರ್ಬೋದು, ಇಮ್ಡಿ ನೋವು ಇರ್ಬೋದು, ಎಲ್ಲ ಕಾರಣಕ್ಕೆ ಮೂಲಭೂತ ಅಂದರೆ ಸ್ಥೂಲಕಾಯ, ವೆಯ್ಟ್ ಜಾಸ್ತಿ. ನಮ್ಮ ಪ್ರಧಾನಮಂತ್ರಿ ಮೋದಿಗಳು ಕೂಡ ಒಂದು ಪ್ರೋಗ್ರಾಮ್ನ ರಿಲೀಸ್ ಮಾಡಿದ್ದಾರೆ. 10 ಜನಕ್ಕೆ ನೀವು ಇದನ್ನು ಮೆಸೇಜ್ನ ಫಾರ್ವರ್ಡ್ ಮಾಡಿ, ನಿಮ್ಮ ಸ್ಥೂಲಕಾಯ ಗೆಟ್ ಔಟ್ ಆಫ್ ಫ್ಯಾಟ್ ಅಂತ ಒಂದು ಪ್ರೋಗ್ರಾಮ್ ಮಾಡಿಬಿಟ್ಟಿದ್ದಾರೆ. ಸೊ ಹಾಗಾಗಿ ನಿಮ್ಮ ಸ್ಥೂಲಕಾಯ ಬರಬಾರ್ದು ಅಂದರೆ ಈ ರೀತಿಯ ಪ್ರೊಸೆಸ್ ಫುಡ್ನ ಅವಾಯ್ಡ್ ಮಾಡೋದು ಭಾಳ ಇಂಪಾರ್ಟೆಂಟು. ನಾನು ಹೇಳ್ದಂಗೆ ಈ ಥರ ಫುಡ್ ತಿಂದಷ್ಟು ಆರೋಗ್ಯಕ್ಕೆ ಹಾನಿಕರ. ಸೊ ಏನಾಗುತ್ತೆ, ನಿಮಗೆ ಈ ಥರ ಫುಡ್ಸ್ ಜಾಸ್ತಿ ತೊಗೊಂಡಷ್ಟು ನಿಮಗೆ ದೇಹದಲ್ಲಿರೋ ಹಾರ್ಟಿಸು, ಎಸ್ಪೆಷಲಿ ಹಾರ್ಟಲ್ಲಿರುವಂಥ ಕೊರೋನಾ ಆರ್ಟಿಸ್, ಅದು ಕ್ಲಾಗ್ ಆಗುತ್ತೆ, ಹಾರ್ಟ್ಗೆ ಪ್ರಾಬ್ಲಮ್ ಆಗ್ಬೋದು. ಅದಕ್ಕೆ ಹೆಲ್ತಿಯರ್ ಆಲ್ಟರ್ನೇಟಿವ್ ಏನು ಡಾಕ್ಟ್ರೆ ಅಂತ ಹೇಳಿದ್ರೆ, ಪ್ಯಾಕೇಜ್ ಫುಡ್ ತೊಗೊಳ್ಬೋದು. ನೀವು ಹೋಮ್ ಮೇಡ್ ಮನೆಯಲ್ಲೇ ಪಾಪ್ಕಾರ್ನ್ ಮಾಡ್ಕೊಂಡು ಇಮಿಡಿಯೇಟಾಗಿ ತಿನ್ಬೋದು, ಮನೆಯಲ್ಲೇ ಚಿಪ್ಸ್ನ ಇಮಿಡಿಯೇಟಾಗಿ ಮಾಡ್ಕೊಂಡು ತಿನ್ಬೋದು ಅಲ್ವಾ, ಮನೆಯಲ್ಲೇ ಮಾಡ್ಕೋಬೋದು. ಜೊತೆಗೆ ಏರ್ ಓವನ್ ಅಂತ ಬರುತ್ತೆ. ಅದರಲ್ಲಿ ಏನಾಗಿದೆ ಅಂತಂದರೆ ನಿಮಗೆ ಡ್ರೈ ಫ್ರೈ ಅಂತ ಹೇಳ್ತಾರೆ, ಎಣ್ಣೆ ಹಾಕ್ದೇ ಫ್ರೈ ಮಾಡೋದು. ಆ ಥರದ್ದು ಒಂದು ಆಪ್ಷನ್ಸ್ ಬಂದೆ ಈಗ, ಅದನ್ನೆಲ್ಲ ಉಪಯೋಗಿಸ್ಕೋಬೋದು. ಸೊ ಇವೆಲ್ಲ ನಿಮಗೆ ಪ್ರಿಸರ್ವೇಟಿವ್ಸ್ನ ಅವಾಯ್ಡ್ ಮಾಡುತ್ತೆ. ಮನೆಯಲ್ಲೇ ಫ್ರೆಶ್ಶಾಗಿ ಮಾಡ್ಕೊಂಡು ತಿನ್ಬೋದು. ಮತ್ತು ಫ್ರೆಶ್ ಫ್ರೂಟ್ ಜ್ಯೂಸ್ ಕೊಡ್ಬೋದು, ವೆಜಿಟೇಬಲ್ಸ್ ಫ್ರೆಶ್ ಜ್ಯೂಸಲ್ಲಿ ಮಾಡ್ಕೊಂಡು ಕುಡಿಬೋದು. ಮತ್ತು ನಾನಾ ರೀತಿಯ ಆರೋಗ್ಯಕರವಾದಂತಹ ಅದಕ್ಕೆ ಆಲ್ಟರ್ನೇಟಿವ್ ಇದೆ. ಯು ಗೋ ಫಾರ್ ಹೆಲ್ತಿಯರ್ ಆಲ್ಟರ್ನೇಟಿವ್ ರಾದರ್ ದೆನ್ ಗೋಯಿಂಗ್ ಫಾರ್ ಸಚ್ ಜಂಕ್ ಫುಡ್ಸ್. ನಂಬರ್ 2, ಶುಗರಿ ಜ್ಯೂಸ್ ಅಂಡ್ ಆರ್ಟಿಫಿಷಿಯಲ್ ಜ್ಯೂಸಸ್ ಅಂತ ಹೇಳ್ತೀವಲ್ವ. ಶುಗರಿ ಡ್ರಿಂಕ್ಸ್, ಸ್ವೀಟ್ ಟ್ರ್ಯಾಪ್. ನಿಮ್ಗೆ ಗೊತ್ತೇ ಆಗಲ್ಲ, ಖುಷಿಯಾಗಿ ಸ್ವೀಟಾಗಿರುತ್ತೆ, ಕುಡಿದ್ಬಿಡ್ತೀರ ಅಲ್ವಾ. ನಿಮ್ಗೆ ಗೊತ್ತೇ ಈಗ ಪ್ರಪಂಚ ಹೆಂಗಿದೆ ಅಂತಂದರೆ, ನಿಮ್ಮ ರಿಯಲ್ ಕೋಕೋನಟ್ ವಾಟರ್ಗೂ ಕೋಕೋನಟ್ ಪೌಡ್ರ್ ಅಂತ ಬರುತ್ತೆ. ನೀವು ದೊಡ್ಡ ಫಂಕ್ಷನ್ಸ್ಗೆ ಹೋದಾಗ ಕೊಡ್ಬೋದು, ಕೋಕೋನಟ್ ವಾಟರ್ ಅಂತ ಹಾಕ್ಕೊಡ್ತಾರೆ. ಪೌಡ್ರ್ ಮಿಕ್ಸ್ ಮಾಡಿ, ನೀರು ಮಿಕ್ಸ್ ಮಾಡಿ ಕೊಟ್ಟಿರ್ತಾರೆ. ಕೋಕೋನಟ್ ಕುಡ್ದಂಗೆ ಆಗುತ್ತೆ. ಇಟ್ಸ್ ಅನ್ ಆರ್ಟಿಫಿಷಿಯಲ್ ಥಿಂಗ್ ಅಲ್ವಾ. ಜೊತೆಗೆ ಕೈ ತೊಳೆಯೋಕ್ಕೆ ನಿಮಗೆ ನೀವು ಹೊಸ ನಿಂಬೆಹಣ್ಣು ಕೊಡ್ತಾರೆ. ಊಟ ಎಲ್ಲ ಆದಮೇಲೆ ನಿಂಬೆಹಣ್ಣು ಕಿಚ್ಕೊಂಡು ಕೈ ತೊಳ್ಕೊಂಡು ಬರ್ತೀರ. ಆದರೆ ನಿಮ್ಗೆ ಲೆಮನ್ ಜ್ಯೂಸ್ ಫ್ರೆಶ್ ಹೋದ ತಕ್ಷಣ ಕೊಡ್ತಾರಲ್ಲ, ಅದು ಲೆಮನ್ ಇರಲ್ಲ, ಅದು ಫ್ಲೇವರ್ ಇರುತ್ತೆ. ಸೊ ಹಾಗಾಗಿ ಬಿ ಕೇರ್ಫುಲ್. ಇವೆಲ್ಲ ಕ್ವಿಕ್ ಫಿಕ್ಸು, ಸ್ವೀಟ್ ಟ್ರ್ಯಾಪ್ ಅಂತ, ಹನಿ ಟ್ರ್ಯಾಪ್ ಅಂತ ಹೇಳ್ಬೋದು ಅಲ್ವಾ. ಸ್ವೀಟಾಗಿ ಖುಷಿಯಾಗಿ ಕುಡಿದ್ಬಿಡ್ತೀರಾ, ಬಟ್ ಅದರಲ್ಲಿ ಪ್ರಿಸರ್ವೇಟಿವ್ಸ್ ಇರುತ್ತೆ, ಮತ್ತು ದಟ್ಸ್ ನಾಟ್ ನ್ಯಾಚುರಲ್ ಅಲ್ವಾ, ಕೆಮಿಕಲ್ ಮೇಡ್. ಸೊ ಹಾಗಾಗಿ ಈ ಥರ ಸ್ವೀಟ್ ಡ್ರಿಂಕ್ಸ್ನ ಕುಡಿಯೋದನ್ನು ಆಲ್ಸ್ಟ್ ಅವಾಯ್ಡ್ ಮಾಡಿ. ಯಾಕೆ ಸರ್ ಅವಾಯ್ಡ್ ಮಾಡ್ಬೇಕು, ಏನಾಗುತ್ತೆ ನೋಡಿ, ಅವೆಲ್ಲ ಸ್ವೀಟ್ ಡ್ರಿಂಕ್ಸಲ್ಲಿ ನಿಮ್ಮ ಅಂದ್ಕೊಂಡಿದ್ದು ಹೆಚ್ಚಿನ ಪ್ರಮಾಣದಲ್ಲಿ ಶುಗರ್ ಅಂಶ ಇರುತ್ತೆ. ಸೊ ಹೆಚ್ಚಿನ ಪ್ರಮಾಣದಲ್ಲಿ ಶುಗರ್ ಅಂಶ ಇರ್ತಂದರೆ ನಿಮ್ಮ ಸ್ಪೈಕ್ ಊಟ, ಶುಗರ್ ಡ್ರಿಂಕ್ಸ್ನ ಅಥವಾ ಅದರ ಕುಡಿದ ತಕ್ಷಣ ಏನಾಗುತ್ತೆ, ನಿಮ್ಮ
ಬ್ಲಡ್ ಶುಗರ್ ಲೆವೆಲ್ ಸ್ಪೈಕ್ ಆಗ್ಬಿಡುತ್ತೆ, ಒಂದೇ ಸಲ ಲೆವೆಲ್ ಜಾಸ್ತಿ ಆಗುತ್ತೆ. ಆ ಥರ ಲೆವೆಲ್ ಜಾಸ್ತಿ ಆದಾಗ ಏನಾಗುತ್ತೆ, ನಿಮಗೆ ಒಬೆಸಿಟಿ ಎಕ್ಸ್ಟ್ರಾ ಏನು ಶುಗರ್ ಇರುತ್ತೆ, ಒಬೆಸಿಟಿ ಫ್ಯಾಟಾಗಿ ಕನ್ವರ್ಟ್ ಆಗೋ ಚಾನ್ಸ್ ಇರುತ್ತೆ, ಒಬೆಸಿಟಿ ಬರೋ ಚಾನ್ಸ್ ಇರುತ್ತೆ, ಡಯಾಬಿಟೀಸ್ ಕೂಡ ಬರೋ ಚಾನ್ಸ್ ಇರುತ್ತೆ, ಜೊತೆಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಕೂಡ ಬರೋ ಚಾನ್ಸ್ ಇರುತ್ತೆ. ಟೈಪ್ 2 ಡಯಾಬಿಟೀಸು ಈ ಥರ ಶುಗರ್ ಡ್ರಿಂಕ್ಸ್ ತೊಗೊಂಡವ್ರಿಗೆ ಜಾಸ್ತಿ ಬರೋ ಅವಕಾಶಗಳಿದ್ದೇ ಇರುತ್ತೆ ಗೆಳೆಯರೆ. ಸೊ ಹಾಗಾಗಿ ಈ ರೀತಿಯ ಶುಗರ್ ಡ್ರಿಂಕ್ಸ್ನ ಆದಷ್ಟು ಅವಾಯ್ಡ್ ಮಾಡಿ. ಅದ್ರ ಬದಲು ಏನು ತೊಗೋಬೋದು ಡಾಕ್ಟ್ರೆ ಅಂತ ಕೇಳ್ತೀರಾ, ನೋಡಿ ದೈವತ್ತಾಗಿ ನೈಸರ್ಗಿಕವಾಗಿ ಸಿಗುವಂಥ ಎಳ್ನೀರು ಅಲ್ವಾ, ಅದ್ರಲ್ಲಿ ಏನು ಆ್ಯಡ್ ಮಾಡಿರ್ತಾರೆ, ನೈಸರ್ಗಿಕವಾಗಿ ಸಿಗುತ್ತೆ, ದೇವ್ರು ಕೊಟ್ಟಂಥ ಎಳ್ನೀರು ಬ್ಯೂಟಿಫುಲ್ ಕಂಟೈನರ್ ಬರುತ್ತೆ, ಕುಡಿದ್ಬಿಟ್ರೆ ಒಂಚೂರು ಅದರಲ್ಲಿ ಅದೇನು ನೀವೇನು ಆರ್ಟಿಫಿಷಿಯಲ್ ಇಲ್ಲ, ಯಾವುದೂ ಎಕ್ಸ್ಟ್ರಾ ಕೆಮಿಕಲ್ಸು ಹಾಕಿರಲ್ಲ. ಇವಾಗ ಪ್ರಿಸರ್ವೇಟಿವ್ ಮೂತಿ ಕೆತ್ತನೆ ಇಟ್ಬಿಟ್ರೆ ಎಷ್ಟು ಬೇಕಾಗಿರುತ್ತೆ, ಪ್ರಿಸರ್ವೇಟಿವ್ ಆ್ಯಡ್ ಮಾಡೋದು ಬೇಕಿಲ್ಲ ಅಲ್ವಾ. ಸೊ ಹಾಗಾಗಿ ಎಳ್ನೀರನ್ನ ಯಥೇಚ್ಛವಾಗಿ ಉಪಯೋಗಿಸ್ಕೊಳ್ಳಿ. ಫ್ರೆಶ್ ಫ್ರೂಟ್ ಜ್ಯೂಸ್ ಎಷ್ಟು ಬೇಕಾದ್ರೂ ತೊಗೊಳ್ಳಿ. ಅದನ್ನು ಶುಗರ್ ಕೇನ್ ಜ್ಯೂಸ್ ಮಾಡ್ತಿರ್ತಾರೆ, ಅದನ್ನು ಕುಡಿಬೋದು, ಫ್ರೆಶ್ ಆಗಿರುವಂಥದ್ದು. ಸೊ ಈ ರೀತಿ ಫ್ರೆಶ್ ಆಗಿ, ಅಥವಾ ನೀವು ಇವನ್ ಜ್ಯೂಸ್ ಅಂಗಡಿಗಳಿಗೆ ಹೋಗ್ಬಿಟ್ಟು ನಿಮ್ಮ ಮಾವಿನ ಹಣ್ಣು ಜ್ಯೂಸೋ ಕಿತ್ತಳೆ ಹಣ್ಣು ಜ್ಯೂಸೋ ಮಾಡ್ಕೊಂಡು ಫ್ರೆಶ್ ಆಗಿ ಕುಡಿಬೋದು. ಈ ಥರ ಫ್ರೆಶ್ ಆಗಿರುವಂತಹ ಜ್ಯೂಸ್ನ ತೊಗೊಳ್ಳಿ. ಆರ್ಟಿಫಿಷಿಯಲ್ ಡ್ರಿಂಕ್ಸ್ನ, ಸ್ವೀಟ್ ಆಗಿರುವಂಥ ಡ್ರಿಂಕ್ಸ್ನ, ಎನರ್ಜೆಟಿಕ್ ಡ್ರಿಂಕ್ಸ್ನ ಆದಷ್ಟು ಅವಾಯ್ಡ್ ಮಾಡಿ. ಯಾಕೆಂದರೆ ನಿಮ್ಗೆ ಗೊತ್ತಿಲ್ಲದೇ ನಿಮಗೆ ಕಾಯಿಲೆಗಳು ಬರ್ತಾ ಇರುತ್ತೆ, ನಿಮ್ಮ ಆರೋಗ್ಯನೂ ಕೂಡ ಹಾನಿ ಆಗ್ತಾರೆ. ನಂಬರ್ 3 ರಿಫೈನ್ಡ್ ವೈಟ್ ಫ್ಲೋರ್ ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ, ಮೈದಾದಿಂದ ಮಾಡುವಂಥದ್ದು. ನಿಮ್ಗೆ ಗೊತ್ತಿದೆ, ಎಸ್ಪೆಷಲಿ ಬೇಕ್ರಿ ಐಟಮ್ಸ್, ಎಂಟಿ ಕ್ಯಾಲೋರೀಸ್ ಅಂತ ಹೇಳ್ತೀವಿ. ನೋಡಿ ಅದರಲ್ಲಿ ಯಾವುದೇ ರೀತಿಯ ನ್ಯೂಟ್ರಿಷನ್ ಇರಲ್ಲ, ಯಾವುದೇ ರೀತಿಯ ದೇಹಕ್ಕೆ ಅನುಕೂಲವಾಗುವಂಥ ಆಹಾರ ಪದಾರ್ಥಗಳಿರಲ್ಲ. ಇಟ್ಸ್ ಎಂಟಿ ಕ್ಯಾಲೋರೀಸ್ ಅಂತ ಹೇಳ್ತೀವಿ. ಬಟ್ ಅದನ್ನು ತೊಗೊಳ್ಳೋದು ಏನಂತ ನಿಮ್ಗೆ ಗೊತ್ತಿಗೆ ಮೈದಾ ಆಗ್ತದೆ, ವೈಟ್ ಪಾಯ್ಸನ್ ಅಂತ ಕೂಡ ಹೇಳ್ತೀನಿ. 5 ವೈಟ್ ಪಾಯ್ಸನ್ ನೀವು ಯಾವ್ದು ಅವಾಯ್ಡ್ ಮಾಡ್ಕೊಂತ ಒಂದು ವೀಡಿಯೋ ಮಾಡಿದ್ದೀನಿ ಹೇಳಿದೆ, ದಯವಿಟ್ಟು ಆ ವೀಡಿಯೋ ನೋಡಿ. ಸೊ ಆ ರೀತಿಯ ನೀವು ಯಾವುದು ಬೇಕರಿ ಐಟಮ್ಸ್ ರೆಗ್ಯುಲರ್ ತಿಂತಾ ಇದ್ದೀರಾ, ವೈಟ್ ಬ್ರೆಡ್ ತಿಂತಾ ಇದ್ದೀರಾ, ಅಥವಾ ಪಾಸ್ಟಾ ಅನ್ಸಿದ್ರೆ ಅದು ತಿಂತಾ ಇದ್ದೀರಾ, ಸೊ ಯಾವುದರೂ ಈ ಮೈದಾದಲ್ಲಿ ಮಾಡಿದಾರಲ್ಲ ಅದೆಲ್ಲ ಸ್ವಲ್ಪ ಆರೋಗ್ಯಕ್ಕೆ ಹಾನಿಕರ. ಯಾಕೆ ಸರ್ ಆರೋಗ್ಯಕ್ಕೆ ಹಾನಿಕರ ಅಂತ ಹೇಳಿದ್ರೆ, ಒಂದ್ಸರಿ ಏನು ಹೇಳಿದ್ನಲ್ಲ, ಶುಗರ್ ಲೆವೆಲ್ನ ಸ್ಪೈಕ್ ಮಾಡಿಬಿಡುತ್ತೆ. ಶುಗರ್ ಲೆವೆಲ್ ಸ್ಪೈಕ್ ಆದಷ್ಟು ನಿಮ್ಗೆ ಒಬೆಸಿಟಿ ಬರೋ ಚಾನ್ಸಸ್ ಜಾಸ್ತಿ, ಡಯಾಬಿಟೀಸ್ ಬರೋದು ಜಾಸ್ತಿ, ಡಯಾಬಿಟೀಸ್ ಬಂದಿರೋದು ಕಂಟ್ರೋಲ್ ಬರೋದು ಜಾಸ್ತಿ ಕಷ್ಟ ಆಗುತ್ತೆ. ಸೊ ಈ ರೀತಿಯ ನಾನಾ ಕಾರಣಗಳಿಂದ ನೀವು ಬೇಕ್ರಿ ಐಟಮ್ಸ್ನ ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತೆ, ಇನ್ನಷ್ಟು ತಿನ್ನಬೇಕು ಅನಿಸ್ತಾ ಇರುತ್ತೆ. ಸೊ ನಿಮ್ಮ ನಾಲ್ಗೆನ ಕಂಟ್ರೋಲ್ ಇಟ್ಕೊಳ್ಳಿ ಗೆಳೆಯರೆ. ನಿಮ್ಮ ನಾಲ್ಗೆನ ಕಂಟ್ರೋಲ್ ಇಟ್ಕೊಂಡು ಇಡೀ ದೇಹ ಕಂಟ್ರೋಲ್ ಇಟ್ಕೊಂಡಾಗೆ. ನಾನು ಯಾವಾಗಲೂ ಹೇಳ್ತಿದ್ದೆ, ನಾಲ್ಗೆ 2 ಕೆಲಸ, ಒಂದು ಮಾತಾಡಿದ್ರೆ ರುಚಿ ನೋಡೋದು, ಎಲ್ಲ ಬೇರೆ ಎಲ್ಲ ನಮ್ಮ ಪಂಚ ಜ್ಞಾನೇಂದ್ರಗಳಿದೆಯಲ್ಲ ಅವಕ್ಕೆಲ್ಲ ಒಂದೊಂದೇ ಕೆಲಸ. ಕಣ್ಣು ನೋಡೋದು ಮಾತ್ರ, ಬೇರೆ ಮಾಡಲ್ಲ, ಕಿವಿ ಕೇಳೋದು ಮಾತ್ರ ಬರ್ತಾರೆ, ಆದರೆ ಬಾಯಿ ಆಗಲ್ಲ. 2 ಕೆಲಸ, ಒಂದು ಮಾತಾಡಿದ್ರೆ ನಾಲ್ಗೆ, ಇನ್ನೊಂದು ರುಚಿ. ಸೊ ರುಚಿಯನ್ನು ಕಂಟ್ರೋಲ್ ಮಾಡಿ ಅಲ್ವಾ, ರುಚಿಯನ್ನು ಕಂಟ್ರೋಲ್ ಮಾಡಿದ್ರೆ ನೀವು ನಾಲ್ಗೆನ ಕಂಟ್ರೋಲ್ ಮಾಡಿದ್ರೆ ಇಡೀ ದೇಹ ನಿಮ್ಮ ಕಂಟ್ರೋಲ್ ಬಂದೆ ಅಂತ ಅರ್ಥ. ಸೊ ಹಾಗಾಗಿ ಈ ರೀತಿಯ ಬೇಕ್ರಿ ಪ್ರಾಡಕ್ಟ್ಸ್ನ ಮಾಡಿ. ಅದ್ರ ಬದಲು ಏನು ಮಾಡ್ಬೋದು ಡಾಕ್ಟರ್, ಫ್ರೆಶ್ ಆಗಿ ಮನೆಯಲ್ಲೇ ಮಲ್ಟಿಗ್ರೈನ್ ಬ್ರೆಡ್ನ ಉಪಯೋಗಿಸ್ಕೋಬೋದು. ಅಥವಾ ಮನೆಯಲ್ಲೇ ನೀವು ಕೆಲವರೆಲ್ಲ ಇವನ್ ರಸ್ಕು ಅಂಥದ್ದೆಲ್ಲ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು. ಮನೆಯಲ್ಲೇ ಎಷ್ಟೊಂದು ಐಟಮ್ಸ್ ಮಾಡ್ಕೊಂಡು ತಿನ್ಬೋದು. ಅಂಥದ್ದು ಮನೆಯಲ್ಲೇ ಮಾಡಿಕೊಂಡು ಅದಕ್ಕೆ ಬೇಕ್ರಿ ಪ್ರಾಡಕ್ಟ್ಸ್ನ ಅವಾಯ್ಡ್ ಮಾಡಿ ಮನೇಲಿ ಎಷ್ಟೊಂದು ರೀತಿಯ ಒಳ್ಳೆ ಆಹಾರ ಪದಾರ್ಥಗಳು ಮಾಡ್ಬೋದು. ಫ್ರೆಶ್ ಆಗಿ ಶಂಕರಪೋಳೆ ಅಂತ ಮಾಡ್ತಾರೆ, ಅದು ಆರೋಗ್ಯಕ್ಕೆ ಒಳ್ಳೆಯದು. ಎಷ್ಟೊಂದು ನಾನಾ ರೀತಿಯ ಆಹಾರ ತಿಂಡಿ ತಿನಿಸುಗಳಿವೆ, ಅವನ್ನ ನೀವು ಮನೇಲಿ ಮಾಡ್ಕೊಂಡು ತಿಂದರೆ ಬೇಕ್ರಿ ಪ್ರಾಡಕ್ಟ್ಸ್ ಬದಲು ನಿಮಗೆ ಆರೋಗ್ಯನೂ ಸುಧಾರಿಸುತ್ತೆ, ನಿಮ್ಮ ವೆಯ್ಟು ಕಡಿಮೆ ಆಗುತ್ತೆ, ಜೊತೆಗೆ ಜೋಬು ಕೂಡ ಕತ್ತರಿ ಆಗಲ್ಲ ಅಲ್ವಾ. 4ನೇದು ಡೀಪ್ ಫ್ರೈಡ್ ಆ್ಯಂಡ್ ಫಾಸ್ಟ್ ಫುಡ್ಸ್ ಅಂತೀವಲ್ಲ, ಅದು ನಿಮ್ಮ ಹಾರ್ಟ್ನ ಡೀಪ್ ಎನಿಮಿ. ಯಾಕೆ ಸರ್ ಅದು ನಿಮ್ಮ ಎನಿಮಿ ಹಾರ್ಟ್ಗೆ ಅಂತಂದರೆ ಹೇಳ್ತೀನಿ ಕೇಳ್ಕೊಳ್ಳಿ. ಏನಾಗುತ್ತೆ ಅಂತಂದರೆ ಗೆಳೆಯರೆ, ನಿಮಗೆ ರುಚಿಯಾಗಿ ಕ್ರಿಸ್ಪಿಯಾಗಿ ಗೋಲ್ಡನ್ ಆಗಿ ಡೆಲಿಷಿಯಸ್ ಆಗಿರುತ್ತೆ ಡೀಪ್ ಫ್ರೈಡ್ ಫುಡ್ಸು ಅಲ್ವಾ. ತುಂಬ ತಿನ್ನೋಕ್ಕೆ ಟೆಂಪ್ಟೇಷನ್, ನಾಲ್ಗೆ ಹಂಗೆ ಬಾಯಲ್ಲಿ ನೀರು ಬಂದ್ಬಿಡುತ್ತೆ ಅನ್ಸ್ಕೊಂಡ್ರೆ, ಟೆಂಪ್ಟೇಷನ್ ಜಾಸ್ತಿ ತಿನ್ನಬೇಕು ಅಂತ. ಸೊ ಅದು ಯಾಕಪ್ಪ ಅಂದರೆ ಲೋಡೆಡ್ ವಿತ್ ಅನ್ಹೆಲ್ತಿ ಫ್ಯಾಟ್ಸ್ ಆ್ಯಂಡ್ ಆಲ್ ವಿತ್ ಯುವರ್ ಹಾರ್ಟ್ ಅಂತ ಹೇಳ್ತೀವಿ. ಅನ್ಹೆಲ್ತಿ ಫ್ಯಾಟ್ ಜಾಸ್ತಿ ಇರುತ್ತೆ, ನಿಮಗೆ ಸ್ಯಾಚುರೇಟೆಡ್ ಟ್ರಾನ್ಸ್ ಫ್ಯಾಟ್ಸ್ ಅಂತ ಅದು ಜಾಸ್ತಿ ಇರುತ್ತೆ. ನಿಮ್ಮ ಹಾರ್ಟ್ ಆರೋಗ್ಯಕ್ಕೆ ಭಾಳ ಹಾನಿಕರ. ಅದರಲ್ಲಿ ಏನಿರುತ್ತೆ ಅಂತಂದರೆ ನೋಡಿ, ಅದ್ರೇನು ಟ್ರಾನ್ಸ್ ಫ್ಯಾಟ್ಸ್ ಅಂತ ಇರ್ತಾರೆ, ಅದು ನಿಮ್ಮ ಬ್ಯಾಡ್ ಕೊಲೆಸ್ಟ್ರಾಲ್, LDL ಅಂತ ಬ್ಯಾಡ್ ಕೊಲೆಸ್ಟ್ರಾಲ್ ರೈಸ್ ಮಾಡುತ್ತೆ. HD ಅಂತೀವಿ, ಅದು ಒಳ್ಳೆ ಗುಡ್ ಫ್ಯಾಟ್, ಹೆಲ್ತಿ ಫ್ಯಾಟ್, ಅದನ್ನು ಲೋವರ್ ಮಾಡುತ್ತೆ. ಸೊ ನಿಮಗೆ ಹಾರ್ಟಿಗೆ ಬೇಕಾಗಿರುವಂತಹ ಒಳ್ಳೆ ಫ್ಯಾಟ್ನ ಅಂಶನ HDLನ ಅದು ಲೋವರ್ ಮಾಡುತ್ತೆ. LDL ಅದು ಮಾರಕ ನಮ್ಮ ಹಾರ್ಟ್ಗೆ, ಅದನ್ನು ರೈಸ್ ಮಾಡುತ್ತೆ. ಸೊ ಈ ರೀತಿಯ ಆಹಾರ ಪದಾರ್ಥ ತೊಗೊಳ್ಳೋದ್ರಿಂದ ನಿಮ್ಮ ಹಾರ್ಟ್ಗೆ, ಹೃದಯಕ್ಕೆ ಭಾಳ ಹಾನಿಕರ. ನಿಮ್ಗೆ ಇವಾಗ ಕೇಳ್ತಾ ಇರ್ಬೋದು, ಚಿಕ್ಕ ವಯಸ್ಸಲ್ಲೇ ಭಾಳಷ್ಟು ಜನಕ್ಕೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ನಮ್ಮ ಪುನೀತ್ ರಾಜ್ಕುಮಾರ್ ಇರ್ಬೋದು, ಭಾಳಷ್ಟು ಜನ ನೀವು ನೋಡಿರ್ತೀರ, ಕೇಳಿರ್ತೀರ, ಚಿಕ್ಕ ವಯಸ್ಸವ್ರಿಗೆ 50, 40, 30ಕ್ಕೆಲ್ಲ ಹಾರ್ಟ್ ಅಟ್ಯಾಕ್ ಆಗ್ತಾಯಿದೆ. ಸೊ ಹಾಗಾಗಿ ಹಾರ್ಟ್ ಹೆಲ್ತಿ ಫುಡ್ನ ತೊಗೊಳ್ಳಿ, ಡೀಪ್ ಫ್ರೈಡ್ ಆಗಿರೋದನ್ನ ಅವಾಯ್ಡ್ ಮಾಡಿ ಗೆಳೆಯರೆ. ಅದ್ರ ಬದಲು ಏನು ತೊಗೋಬೋದು ಡಾಕ್ಟ್ರೆ ಅಂತಂದರೆ, ಅದನ್ನು ನಿಮಗೆ ಗ್ರಿಲ್ ಮಾಡುವಂಥ ಫುಡ್ಡು, ಮನೆಯಲ್ಲೇ ಬೇಕಿಂಗ್ ಮಾಡ್ಕೊಳ್ಳೋದು, ಹೇರ್ ಫ್ರೈಯಿಂಗ್ ಅಂತ ಬರುತ್ತೆ, ಅದನ್ನು ನೀವು ಮಾಡ್ಕೊಂಡು ತಿಂದಾಗ ಏನಾಗುತ್ತೆ, ಮನೆಯಲ್ಲೂ ಮಾಡಿದ್ರು ಕೂಡ ಅಷ್ಟೇ ರುಚಿಕರವಾಗಿರುತ್ತೆ. ಜೊತೆಗೆ ನಿಮ್ಮ ಹಾರ್ಟ್ ಕೂಡ ಹೆಲ್ತಿ, ರುಚಿಯಾಗಿ ಶುಚಿಯಾಗಿ ಮನೇಲಿ ಮಾಡ್ಕೊಂಡು ತಿನ್ನಿ. ಆ ಗೋಲ್ಡನ್ ಕ್ರಿಸ್ಪಿ ನಾಲ್ಗೆ ರುಚಿಗೋಸ್ಕರ ನಿಮ್ಮ ಆರೋಗ್ಯವನ್ನು, ನಿಮ್ಮ ಹೃದಯವನ್ನು, ಹಾರ್ಟ್ನ ಹಾಳು ಮಾಡ್ಕೋಬೇಡಿ. ಗೆಳೆಯರೆ, ನಂಬರ್ 5ನೇದು ಆರ್ಟಿಫಿಷಿಯಲ್ ಸ್ವೀಟ್ನೆಸ್ ಅಂತ ಹೇಳ್ತೀವಿ ಅಲ್ವಾ, ಪ್ರಿಸರ್ವೇಟಿವ್ಸ್. ಅದು ನಿಮ್ಗೆ ಗೊತ್ತಿಲ್ಲದೇ ನಿಮ್ಮ ಇಡನ್ ಡೇಂಜರ್ ಅಂತ ಹೇಳ್ತೀವಿ. ಆರ್ಟಿಫಿಷಿಯಲ್ ಏನು ನಿಮಗೆ ಸ್ವೀಟ್ನೆಸ್ ಅಂತ ಬರುತ್ತೆ ಅಲ್ವಾ, ಎಸ್ಪೆಷಲಿ ಡಯಾಬಿಟೀಸ್ ಅವ್ರಿಗೆ ಇದ್ರ ಬದಲು ಶುಗರ್ ಬದಲು ಇದನ್ನು ಉಪಯೋಗಿಸಿ ಅಂತ ಕೊಡ್ತಾರೆ. ಅದು ನಿಮಗೆ ಎಲ್ಲೋ ಒಂದು ಡೀಪ್ ಆಗುವಂಥ ಇಡನ್ ಡೇಂಜರ್ ಅಂತ ನೀವು ಗ್ರಹಿಸ್ಬೇಕು ಗೆಳೆಯರೆ. ಯಾಕೆ ಸರ್ ಅದರಿಂದ ತೊಂದರೆ ಆಯ್ತು ಅಂತಂದರೆ ಏನಾಗುತ್ತೆ,
ನಿಮ್ಗೇನು ಶುಗರ್ ಫ್ರೀ ಆಪ್ಷನ್ಸ್ ಅಂತ ಕೊಡ್ತಾರಲ್ಲ, ಶುಗರ್ ಸಬ್ಸ್ಟಿಟ್ಯೂಟ್ಸು, ಪ್ರಿಸರ್ವೇಟಿವ್ಸ್ ಅವೆಲ್ಲ ನಿಮಗೆ ಆರೋಗ್ಯ ಹಾನಿಕರ. ಯಾಕೆ ಸರ್ ಆರೋಗ್ಯಕ್ಕೆ ಹಾನಿಕರ ಅಂತಂದರೆ ಅದರಲ್ಲಿ ಆರ್ಟಿಫಿಷಿಯಲ್ ದೇ ಡಿಸ್ಟರ್ಬ್ ದ ಗಟ್ ಬ್ಯಾಕ್ಟೀರಿಯಾ. ನಿಮ್ಮನ್ನು ಹೇಳಂಗೆ ಗಟ್ಟಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾ ಇರುತ್ತೆ, ಅದನ್ನು ಡಿಸ್ಟರ್ಬ್ ಮಾಡುತ್ತೆ. ಆ ಬ್ಯಾಕ್ಟೀರಿಯಾಸ್ ನಮ್ಮಲ್ಲಿ ಕರೆಕ್ಟಾಗಿ ಕೆಲಸ ಮಾಡಲಿ. ಲ್ಯಾಕ್ಟೋಬೆಸಿಲಸ್ ಅಂದರೆ ನಮ್ಮ ಮೆಟಾಬಾಲಿಸಮು, ಡೈಜೆಷನ್ನು ಹಾಳಾಗುತ್ತೆ ಗೆಳೆಯರೆ. ಸೊ ಸಮ್ ಪ್ರಿಸರ್ವೇಟಿವ್ಸ್ ಲಾಂಗ್ ಟರ್ಮ್ ಯೂಸ್ದಾಗ ಭಾಳಷ್ಟು ಹೆಲ್ತ್ ಪ್ರಾಬ್ಲಮ್ ಕೂಡ ಕಂಡುಹಿಡ್ಕೊಂಡಿದ್ದಾರೆ. ಕೆಲವು ಈವನ್ ಕ್ಯಾನ್ಸರ್ ರಿಸ್ಕ್ ಕೂಡ ಇದೆ. ನಿಮ್ಗೆ ಗೊತ್ತಿದೆ ಇವಾಗ ಕ್ಯಾನ್ಸರ್ ತುಂಬ ಕಾಮನ್ನು. ಮುಂಚೆ ನಮ್ಮ ಅಜ್ಜಿ ತಾತ ಕಾಲದಲ್ಲಿ ನಾವು ಚಿಕ್ಕವರಿದ್ದಾಗ ಕ್ಯಾನ್ಸರ್ ಪದನೇ ಕೇಳ್ತಾರೆ. ಇವಾಗ ಎಷ್ಟೊಂದು ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ದೊಡ್ಡ ಬೆಂಗಳೂರಲ್ಲಿ ದೊಡ್ಡ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ಸೇ ಬಂದುಬಿಟ್ಟಿದೆ. ಯಾಕೆಂದರೆ ಈ ರೀತಿಯ ತಪ್ಪಾದ ಆಹಾರ ಕ್ರಮಗಳನ್ನು ಉಪಯೋಗಿಸೋದ್ರಿಂದ. ಸೊ ಹಾಗೆ ಆಹಾರವನ್ನು ನೀವು ರೆಗ್ಯುಲರಾಗಿ ಉಪಯೋಗಿಸಿದರೆ ಈ ರೀತಿಯ ಕ್ಯಾನ್ಸರ್ ಬರುವಂಥದ್ದಾಗಲಿ ಅಥವಾ ಈ ಥರ ರಿಸ್ಕ್ ಬರುವಂಥ ಎಷ್ಟೊಂದು ಕಾಯಿಲೆಗಳನ್ನ ಖಂಡಿತ ಅವಾಯ್ಡ್ ಮಾಡ್ಬೋದು ಗೆಳೆಯರೆ. ಸೊ ಈ ಜೊತೆಗೆ ತಿನ್ನೋದೇನಾಗುತ್ತೆ ಅಂತಂದರೆ ನಿಮ್ಗೆ ಕ್ರೇವಿಂಗ್ಸ್ ಇನ್ನೂ ತಿನ್ನಬೇಕು ಅನ್ಸಿರುತ್ತೆ, ಓವರ್ ಇಟ್ ಮಾಡಬೇಕು, ಜಾಸ್ತಿ ತಿನ್ನಬೇಕು ಅಂತ ಇರುತ್ತೆ ಗೆಳೆಯರೆ. ಸೊ ಹಾಗೆ ಇದಕ್ಕೆ ಹೆಲ್ತಿಯರ್ ಆಲ್ಟರ್ನೇಟಿವ್ಸ್ ಏನು ಡಾಕ್ಟ್ರೆ ಅಂತಂದರೆ ನ್ಯಾಚುರಲ್ ಸ್ವೀಟ್ನೆಸ್ ಉಪಯೋಗಿಸ್ಬೋದು. ನ್ಯಾಚುರಲ್ ಸ್ವೀಟ್ನೆಸ್ ಲೈಕ್ ಹನಿ, ಜೇನುತುಪ್ಪ, ನೀವು ಬೆಳಗ್ಗೆ ಎದ್ದು ಒಂದು ಲೋಟ ಜೇನುತುಪ್ಪ ಬೆರೆಸ್ಕೊಂಡು ಕೊಡೋದು ಎಷ್ಟೋ ಒಳ್ಳೆಯದು ಆರೋಗ್ಯಕ್ಕೆ. ಜಾಗರಿ ಅಲ್ವಾ, ಬೆಲ್ಲ, ಆ ಬೆಲ್ಲ ಆಗಿರ್ಬೋದು, ಜೊತೆಗೆ ಡೇಟ್ಸ್ ಅಲ್ವಾ, ಖರ್ಜೂರದಿಂದ ಮಾಡಿ ಖರ್ಜೂರ ಪುಡಿ, ಇವೆಲ್ಲ ನ್ಯಾಚುರಲ್ ಸಿಗುವಂಥ ಸ್ವೀಟ್ನೆಸ್ಸು. ಸೊ ಆರ್ಟಿಫಿಷಿಯಲ್ ಸ್ವೀಟ್ನೆಸ್ ಉಪಯೋಗಿಸೋ ಬದಲು ಇದರ ನ್ಯಾಚುರಲ್ ಸಿಗುವಂಥ ಸ್ವೀಟ್ನೆಸ್ ಉಪಯೋಗಿಸ್ಕೊಳ್ಳಿ. ಇದರಲ್ಲಿ ಯಾವುದೇ ರೀತಿಯ ಆರೋಗ್ಯ ಆರೋಗ್ಯಕ್ಕೆ ಪೂರಕವಾದಂತಹ ಆಹಾರ ಪದಾರ್ಥಗಳು ಇವೆಲ್ಲ. ಸೊ ಹಾಗೆ ನಾವು ಆರ್ಟಿಫಿಷಿಯಲ್ ಆದಷ್ಟು ಅವಾಯ್ಡ್ ಮಾಡಿ ನ್ಯಾಚುರಲ್ ಆಗಿರುವಂಥ ಯಾವ ನೈಸರ್ಗಿಕವಾಗಿ ನಮಗೆ ಪ್ರಕೃತಿ ದತ್ತವಾಗಿ ಸಿಗುವಂಥ ಆಹಾರ ಪದಾರ್ಥಗಳಿದೆಯಲ್ಲ, ಜೇನುತುಪ್ಪನೇ ಇರ್ಬೋದು ಅಥವಾ ನಿಮ್ಮ ಖರ್ಜೂರನೇ ಇರ್ಬೋದು, ಇವೆಲ್ಲ ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಮನುಷ್ಯ ಯಾವ್ದು ಕ್ರಿಯೇಟ್ ಮಾಡಿರ್ತಾನೆ ಆರ್ಟಿಫಿಷಿಯಲ್ ಏನೋ ಒಂದು ಉಳ್ಕಿದಂತಲೇ ಅರ್ಥ ಮಾಡ್ಬೋದು. ಹಾಗಾಗಿ ಆದಷ್ಟು ಆರ್ಟಿಫಿಷಿಯಲ್ ಅವಾಯ್ಡ್ ಮಾಡಿ ನ್ಯಾಚುರಲ್ ಸಿಗುವಂಥ ಆಹಾರ ಪದಾರ್ಥಗಳನ್ನ ಬಳಕೆ ಮಾಡ್ಕೊಳ್ಳೋದು ಭಾಳ ಒಳ್ಳೆಯದು. ನಿಮ್ಮ ಸ್ವೀಟ್ ಟೂತ್ನ ಅದು ಕೂಡ ನಿಮ್ಗೆ ಸ್ಯಾಟಿಸ್ಫೈ ಮಾಡುತ್ತೆ, ರುಚಿನೂ ಸಿಗುತ್ತೆ, ಶುಚಿಯಾಗಿರುತ್ತೆ, ಆರೋಗ್ಯಕ್ಕೂ ಭಾಳ ಒಳ್ಳೆಯದು. ಎಲ್ಲರ ಕನ್ಕ್ಲೂಷನ್ಗೆ ನಿಮ್ಗೆ ಗೊತ್ತಿದೆಯಲ್ಲ, ಊಟ ಬಲ್ಲವನಿಗೆ ಕರೆಕ್ಟ್ ರೋಗವಿಲ್ಲ, ಮಾತು ಬಂದವನಿಗೆ ಜಗಳವಿಲ್ಲ. ಸೊ ನಿಮ್ಮ ಆಹಾರ ಪದಾರ್ಥ ಎಷ್ಟು ಚೆನ್ನಾಗಿರುತ್ತೆ, ನಿಮ್ಮ ಆರೋಗ್ಯ ಎಷ್ಟು ಕಂಟ್ರೋಲ್ ಮಾಡ್ತಾರೆ ಅಷ್ಟು ನಿಮ್ಮ ಆರೋಗ್ಯವಾಗಿರ್ತೀರ, ಅಷ್ಟು ನಿಮ್ಮ ಒಬೆಸಿಟಿ, ಈ ರೀತಿಯ ಕಾಯಿಲೆಗಳು, ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ, ಈ ಬಿ ಪಿ ಇರ್ಬೋದು, ಶುಗರ್ ಇರ್ಬೋದು, ಡಯಾಬಿಟಿಸ್ ಇರ್ಬೋದು, ಇವನ್ನೆಲ್ಲ ಕಂಟ್ರೋಲ್ ಮಾಡೋಕ್ಕೆ ಭಾಳ ಅನುಕೂಲಕಾರಿ. ಹಾಗಾಗಿ ನಾನು ಹೇಳಿದಂಥ 5 ಡೇಂಜರ್ ಫುಡ್ನ ಖಂಡಿತ ಅವಾಯ್ಡ್ ಮಾಡಿ. ನಿಮ್ಮ ಮಕ್ಕಳು ತಿಂತಿರ್ತಾರೆ ಅಲ್ವಾ, ಈಗಿನ ಕಾಲದಲ್ಲಿ ದೊಡ್ಡವರು ತಿಂತಾರೆ, ಅಪ್ಪ ಅಮ್ಮ ತಿಂದರೆ ಮಕ್ಕಳು ಏನು ಮಾಡ್ತಾರೆ. ಸೊ ಹಾಗೆ ಈ ವಿಡಿಯೋನ ನೀವು ಪ್ರತಿ ಫ್ಯಾಮಿಲಿ, ಎಸ್ಪೆಷಲಿ ಮಕ್ಕಳಿಗೆ, ಸ್ಕೂಲ್ ಟೀಚರ್ಸ್ ವಾಟ್ಸಪ್ ಗ್ರೂಪ್ ಇರುತ್ತೆ, ನಿಮ್ಮ ಮಕ್ಕಳಿಗೆ ವಾಟ್ಸಪ್ ಗ್ರೂಪಲ್ಲಿ ಈ ವಿಡಿಯೋನ ಫಾರ್ವರ್ಡ್ ಮಾಡಿ. ಯಾವ ರೀತಿ ಆಹಾರ ಪದಾರ್ಥ ತೊಗೋಬೇಕು, ಯಾವ ರೀತಿ ಆಹಾರ ಪದಾರ್ಥಗಳು ತೊಗೊಳ್ಳೋದ್ರಿಂದ ಹೆಲ್ತಿ ಆಗಿರುತ್ತೆ ಅಂತ ಕೂಡ ವಿವರವಾಗಿ ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ದಯವಿಟ್ಟು ವಿಡಿಯೋನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬಂಧು ಮಿತ್ರರಿಗೆ, ಎಸ್ಪೆಷಲಿ ಸ್ಟೂಡೆಂಟ್ಸ್, ಮಕ್ಕಳು, ಟೀಚರ್ಸ್ ಇರ್ತಾರಲ್ಲ, ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಇದನ್ನು ಫಾರ್ವರ್ಡ್ ಮಾಡಿ. ಮಕ್ಕಳು ನೋಡಲಿ, ಯಾಕೆಂದರೆ ನಮ್ಗೆ ಗೊತ್ತಿದೆಲ್ಲ, ನಮ್ಮ ಮಕ್ಕಳೇ ನಮ್ಮ ಮುಂದಿನ ಫ್ಯೂಚರ್. ಸೊ ಹಾಗಾಗಿ ನಮ್ಮ ರಾಷ್ಟ್ರ ಚೆನ್ನಾಗಿರಬೇಕು ಅಂದರೆ ನಮ್ಮ ಮಕ್ಕಳ ಆರೋಗ್ಯ ಚೆನ್ನಾಗಿರಬೇಕು, ನಮ್ಮ ಮಕ್ಕಳೇ ನಮ್ಮ ಮುಂದಿನ ನಮ್ಮ ಒಂದು ಭವಿಷ್ಯ. ಸೊ ಹಾಗೆ ಮಕ್ಕಳ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ಈ ಥರ ಜಂಕ್ ಫುಡ್ಸ್ನೆಲ್ಲ ಅವಾಯ್ಡ್ ಮಾಡಲಿ. ಜಂಕ್ ಫುಡ್ ಅಂತ ಹೇಳಲೇಬಾರ್ದು, ನನಗೆ ಕೇಳಿದ್ರೆ ಇಟ್ಸ್ ನಾಟ್ ಎ ಫುಡ್, ಇಟ್ಸ್ ಎ ಜಂಕ್, ಇಟ್ಸ್ ಎ ಫುಡ್ಡೇ ಅಲ್ವಾ. ಸೊ ಈ ರೀತಿಯ ಉತ್ತಮವಾದ ಮಾಹಿತಿ ಇರುವಂಥ ಈ ವಿಡಿಯೋವನ್ನು ಪೂರ್ತಿ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಮರೆಯದೇ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಒತ್ತಿ. ವಾರಕ್ಕೆ 3 ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಿರ್ತೀನಿ. ಇದನ್ನು ಎಲ್ಲರಿಗೂ, ಜನಸಾಮಾನ್ಯ ಎಲ್ಲರಿಗೂ ಈ ವಿಡಿಯೋವನ್ನು ಫಾರ್ವರ್ಡ್ ಮಾಡಿ, ಅವರು ಲೈಕ್ ಮಾಡಲಿ, ಶೇರ್ ಮಾಡಲಿ, ಸಬ್ಸ್ಕ್ರೈಬ್ ಮಾಡಿ. ವಿಶ್ ಯು ಆಲ್ ವೆರಿ ಗುಡ್ ಹೆಲ್ತಿ ಲೈಫ್, ವೆಲ್ತಿ ಲೈಫ್. ಆರೋಗ್ಯವೇ ಭಾಗ್ಯ. ಆರೋಗ್ಯ ಬರೋದು ತಿನ್ನೋದ್ರಿಂದ. ನಾವು ತಿನ್ನೋಕ್ಕೆ ಮುಂಚೆ ಯೋಚನೆ ಮಾಡಿ, ಕಣ್ಣಲ್ಲಿ ನೋಡಿ ಅದು ನಮಗೆ ಅನುಕೂಲನ ಅನಾನುಕೂಲನ ಡಿಸೈಡ್ ಮಾಡಿ ಆಮೇಲೆ ಬಾಯಿಗೆ ಹಾಕ್ಕೊಳ್ಳಿ.